ಈಗಿನ ಯುಗದಲ್ಲಿ ವೈಡ್ ನೋ ಬಾಲ್ಗೆಲ್ಲ ರಿವ್ಯೂ ತಗೊಳ್ಳೋ ಅಂತ ಕಾಲದಲ್ಲಿ ಒಂದೇ ಒಂದು ರಿವ್ಯೂ ಇರ್ಲಿಲ್ಲ. ಅದಕ್ಕೇನೆ ಮ್ಯಾಚ್ ಕೂಡ ನೋಡ್ತಾ ಇದೀನಿ 9-10 ಆಲ್ರೆಡಿ ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ. ಅಲ್ಲ, ರಿವ್ಯೂ ಇರ್ಲಿಲ್ಲ ಅಂದ್ರೆ ತಗೊಳ್ಳೋ ಚಾನ್ಸ್ ಇರ್ಲಿಲ್ಲ ಅದೊಂದ್ ಕಡೆ. ಬಟ್ ಜುಡಿಷಿಯಸ್ ಆಗಿ ಯೂಸ್ ಮಾಡೋದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಅಲ್ವಾ. ಈಗ ವೈಸ್ಟ್ ಐ ಫುಲ್ ಬಾಲ್ ತಲೆ ಮೇಲೆ ಹೋಗ್ತಾ ಇರೋ ವೈಡ್ಗೆ, ಆಮೇಲೆ ಲೈನ್ ಜಡ್ಜ್ಮೆಂಟ್ ವೈಡ್ ಕಾಲ್ಸ್ ಗೆ ರಿವ್ಯೂ ತಗೊಂತಾ ಇದಾರೆ. ಅದು ಬಂದು ಅಂಪೈರ್ ತಪ್ಪಲ್ಲ. ಒಂದ್ ವಿಷಯ ತಿಳ್ಕೊಳ್ಳಿ, ಬ್ರಾಡ್ಕಾಸ್ಟರ್ ಬಂದು ಅದನ್ನ ಕಲ್ಔಟ್ ಮಾಡಿ ಬೈ ಚಾನ್ಸ್ ಬೌಲರ್ ಬಾಲ್ ರಿಲೀಸ್ ಮಾಡಕ್ಕಿಂತ ಮುಂಚೆ ಬ್ಯಾಟರ್ ಏನಾದ್ರು ಜರುಗಿದ್ರೆ ಆ ವೈಡ್ ಗೈಡ್ ಲೈನ್ ನ ಅಷ್ಟು ಜರುಗಿಸ್ಬೇಕಾಗತ್ತ ಅವ್ರು ಮೆಜರ್ಮೆಂಟ್ ತಗೊಂಡು. ಸೊ ಇದಕ್ಕೆ ಸಾಫ್ಟ್ವೇರ್ ಅಲ್ಲಿ ಸ್ವಲ್ಪ ಸಮಯ ತಗೊಳತ್ತೆ. ಜನರಲ್ ಆಗಿ ಎಲ್ಲರೂ ಮಾಡ್ತಾ ಇರೋ ಸ್ಟೇಟ್ಮೆಂಟ್ ಏನು ಅಂದ್ರೆ ಟಿವಿ ಅಂಪೈರ್ಸ್ ವೈಡ್ ಕಾಲ್ ಜಡ್ಜ್ ಮಾಡಕ್ಕೆ ಸುಮಾರು ಸಮಯ ತಗೊಂತಾ ಇದ್ದಾರೆ, ವೆರಾಸ್ ಕ್ಯಾಚ್ ಡಿಸಿಷನ್ಸ್ LBW ಎಲ್ಲ ತುಂಬಾ ಬೇಗ ಕೊಡ್ತಾ ಇದ್ದಾರೆ ಅಂತ. ಹಾಕೈ ಟೆಕ್ನಿಷಿಯನ್ಸ್ ವೆನ್ ದೇ ಆರ್ ವರ್ಕಿಂಗ್ ಆನ್ LBW ಅಲ್ಟ್ರಾ ಎಡ್ಜ್ ಇರೋದಲ್ಲ, ಟಕ ಬರುತ್ತೆ. ಈ ಹೈಟ್ ವೇಸ್ಟ್ ಐ ಗೈಡ್ ಲೈನ್ ಅಲ್ಲಿರೋ ವೈಟ್ ಬಾಲ್ ಕಾಲ್ಸ್ ಗೆ ಸಮಯ ತಗೊಳತ್ತೆ. ಪ್ಲಸ್ ಖುಷಿ ಏನು ಅಂದ್ರೆ 90 ಓವರ್ ಅಲ್ಲಿ 20 ಓವರ್ ಮಾಡ್ಲೇಬೇಕು. ಅಂದ್ರೆ 85 ಮಿನಿಟ್ಸ್ ಪ್ಲಸ್ 5 ಮಿನಿಟ್ಸ್ 2 ಸ್ಟ್ರಾಟಜಿಕ್ ಟೈಮ್ ಔಟ್ 95 ನಿಮಿಷದಲ್ಲಿ ಮುಗಿದ್ರು ಖುಷಿ ಆಗತ್ತೆ. ಯಾರೇ ಮ್ಯಾಚ್ ನೋಡಕ್ ಹೋದವ್ರು ಬಂದ್ಬಿಟ್ಟು 7:30 ಶುರು ಆಗಿರೋ ಮ್ಯಾಚ್ 11:30 ಮುಗಿದ್ರೆ 40 ಓವರ್ ಮಾಡಕ್ಕೆ 4 ಅವರ್ ಬೇಕಾ ಸ್ವಾಮಿ ಅಂತಾರೆ. ಸೊ ಸ್ಪೆಕ್ಟೇಟರ್ಗಾಗ್ಲಿ, ಒಂದು ಮನೆ ಟಿವಿ ನೋಡೋ ವ್ಯೂವರ್ಗಾಗ್ಲಿ, ಬ್ರಾಡ್ಕಾಸ್ಟ್ ಅವರು ಕೂಡ ಒಂಥರ ಹೇಳ್ಕೊಂಡು ಹೋಗೋದು 11:30 ಮ್ಯಾಚ್ ಮುಗಿದ್ಮೇಲೆ ನಿಮ್ ಪೋಸ್ಟ್ ಮ್ಯಾಚ್ ಶೋ, ಅದಾದ್ಮೇಲೆ ಪ್ರೆಸೆಂಟೇಶನ್ ಎಲ್ಲ, ಅಂದ್ರೆ ಇವತ್ತು ಮುಗ್ದಿರೋ ಮ್ಯಾಚ್ ನಾಳೆ ಮುಕ್ತಾಯ ಆಗ್ತಾ ಇದೆ. ಆಲ್ಮೋಸ್ಟ್ ಓವರ್ ನೈಟ್ ಸ್ಪಿಲ್ ಓವರ್ ಆಗ್ತಾ ಇರೋ ತರ.